ಬಿಗ್ ಬಾಸ್ ಗೆದ್ದು ಸಿಕ್ಕಾಪಟ್ಟಿ ಖುಷಿಯಲ್ಲಿರುವಂಥ ಗಿಲ್ಲಿಗೆ ಆ್ಯಂಡ್ ಸಿಕ್ಕಾಪಟ್ಟಿ ಬ್ಯುಸಿಯಾಗಿರುವಂಥ ಗಿಲ್ಲಿಗೆ ಒಂದು ಶಾಕ್ ಹೊಡೆದಂಗಾಗಿದೆ. ಅದು ಯಾಕಂತಂದರೆ ಸರ್ಕಾರಿ ಶಾಲೆ ಹೆಚ್ಚೈಟ್ ಮೂವಿದಲ್ಲಿ ಗಿಲ್ಲಿ ಅವರು ಒಂದು ಪ್ರಮುಖ ಪಾತ್ರೆಯನ್ನು ಮಾಡಿದ್ದಾರೆ. ಆದರೆ ಆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಬಿಗ್ ಬಾಸ್ಗೆ ಬಂದಿದ್ದು 3 ಮಂತ್ಸ್ ಅಲ್ಲೇ ಇದ್ಕೊಂಡು ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಅದಾದಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಬಂದಿದೆ. ಆ ಕ್ರೇಜಿಂದ ಅವ್ರಿಗೂ ಎಲ್ಲಿಗೋದ್ರೂ ಕೂಡ ಒಂದು ಜನಸಾಗರವನ್ನು ಅವರು ನೋಡ್ದಂಗೆ ಆಗ್ತಾಯಿದೆ. ಅಷ್ಟು ಜನರು ಗಿಲ್ಲಿ ಜೊತೆ ಬರ್ತಾ ಇದ್ದಾರೆ. ಸೊ ಈಗ ಅವ್ರ ಮೇಲೆ ಒಂದು ಕೇಸ್ ಅನ್ನೋದು ಲಾಂಚ್ ಆಗಿದೆ ಇಲ್ಲಿ ಪ್ರೊಡ್ಯೂಸರ್ಸ್ ಮಂಡಳಿಯಲ್ಲಿ, ಕರ್ನಾಟಕ ಫಿಲ್ಮ್ ಚಾಂಬರ್ಸ್ ಪ್ರೊಡ್ಯೂಸರ್ ಮಂಡಳಿಯಲ್ಲಿ. ಯಾಕಂತಂದರೆ ಆ ಸರ್ಕಾರಿ ಶಾಲೆ ಹೆಚ್ಚೆಟ್ಟು ಮೂವಿ ಪ್ರಮೋಷನ್ಸ್ಗೆ ನಾವು ಕರೆದರೂ ಬರ್ತಾ ಇಲ್ಲ, ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂಥೇಳಿ ಆ ಮೂವಿ ಪ್ರೊಡ್ಯೂಸರ್ ಕರ್ನಾಟಕ ಫಿಲ್ಮ್ ಚಾಂಬರ್ನಲ್ಲಿರುವಂಥ ಪ್ರೊಡ್ಯೂಸರ್ ಮಂಡಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಒಂದು ಸಿನಿಮಾ ಮಾಡುವಾಗ ಎಷ್ಟು ಸಣ್ಣ ಕ್ಯಾರೆಕ್ಟರ್ ಆದರೂ ಕೂಡ ತನ್ನದೇ ಆಗಿರುವಂಥ ಒಂದು ಪ್ರಚಾರ ಮಾಡಿದ್ರೆ ಹೊರತು ಸಿನಿಮಾ ಹಿಟ್ಟಾಗಲಿಕ್ಕೆ ಚಾನ್ಸ್ ಇಲ್ಲ. ಈಗ ನಾವು 8 ಥಿಯೇಟರ್ಸ್ದಲ್ಲಿ ಬೆಂಗಳೂರಲ್ಲಿ ರಿಲೀಸ್ ಮಾಡಿದ್ವಿ, ಎಲ್ಲವೂ ಕೂಡ ಹೌಸ್ಫುಲ್ ಆಗಿದ್ದಾವೆ. ಆದರೆ ಗಿಲ್ಲಿ ಅವ್ರ ಕಡೆಯಿಂದ ನಮಗೂ ಯಾವ ಥರನೂ ಸಪೋರ್ಟ್ ಸಿಗ್ತಾ ಇಲ್ಲ. ಗಿಲ್ಲಿ ಅವರು ಎಷ್ಟು ಕೇಳಿದಾರೆ ಅಷ್ಟು ಸಂಭಾವನೆ ಕೊಟ್ಟು ನಾವು ಅವ್ರಿಗೆ ಆಫರ್ ಕೊಟ್ಟಿದ್ವಿ. ಅಷ್ಟೇ ಅಲ್ಲದೆ ಒಳ್ಳೆ ಪ್ರಮುಖ ಪಾತ್ರ ಕೊಟ್ಟಿದ್ವಿ ನಮ್ಮ ಸಿನಿಮಾದಲ್ಲಿ. ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ. ಗಿಲ್ಲಿ ಅವರು ಅಟ್ಲೀಸ್ಟ್ ಒಂದು ಪೋಸ್ಟ್ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಾಗಲಿ ಅಥವಾ ಮೂವಿ ಬಗ್ಗೆ ಹೇಳೋದಾಗಲಿ ಎಲ್ಲನೂ ಕೂಡ ಮಾಡಿಲ್ಲ. ಅದರಿಂದ ನಮ್ಮ ಮೂವಿ ಲಾಸ್ ಆಗ್ತಾಯಿದೆ. ಸೊ ಹಾಗಾಗಿ ಗಿಲ್ಲಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅವರು ಪ್ರೊಡ್ಯೂಸರ್ ಮಂಡಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಹೆಚ್ಚೆಟ್ ಮೂವಿ ಪ್ರೊಡ್ಯೂಸರ್ ಅನ್ನೋರು. ಆ್ಯಕ್ಚುಲಿ ನನಗನ್ಸಿದ ಪ್ರಕಾರ ಇದರಲ್ಲಿ ಗಿಲ್ಲಿ ಅವ್ರಿಗೆ ಯಾಕೆ ಆ ಮೂವಿನೇ ಪ್ರಚಾರ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋದು ನನಗನ್ನಿಸ್ತಾ ಇದೆ. ಏನಂತಂದರೆ ಈ ಮೂವಿಗೆ ಗಿಲ್ಲಿ ಅವ್ರಿಗೆ ಸಾಕಷ್ಟು ಪೇಮೆಂಟ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಏನಾದರೂ ಡ್ಯೂಸ್ ಇರ್ಬೋದು. ಯಾಕಂದರೆ ಒಂದೇ ವರ್ಷನ್ ನಾವು ಕೇಳ್ತಾ ಇದ್ದೀವಿ, ಪ್ರೊಡ್ಯೂಸರ್ ವರ್ಷನ್ ಅಷ್ಟೇ ಹೇಳ್ತಾ ಇದ್ದೀವಿ. ಗಿಲ್ಲಿ ತನ್ನ ವರ್ಷನ್ ತಾನು ಹೇಳೋವರೆಗೂ ನಾವು ಇದನ್ನು ನಂಬಲಿಕ್ಕಾಗಲ್ಲ. ಯಾಕಂತಂದರೆ ಗಿಲ್ಲಿ ಹೊರಗೆ ಬಂದ ಮೇಲೆ ಅವ್ರಿಗೆ ಟೈಮೇ ಸಿಗ್ತಾಯಿಲ್ಲ. ಎಲ್ಲಿಗೋದ್ರೂ ಕಂಟಿನ್ಯೂಸ್ ಪ್ರೋಗ್ರಾಮ್ಸು, ಕಂಟಿನ್ಯೂಸ್ ಈವೆಂಟ್ಸು. ಎಷ್ಟೋ ಜನರನ್ನ ಅವ್ರು ಬಂದು 2 ವಾರ ಆಗಿದೆ ಅಷ್ಟೇ ಹೊರಗಡೆ. ಸೊ ಪ್ರತಿದಿನವೂ ಅವ್ರಿಗೆ ರೆಸ್ಟೇ ಸಿಗ್ತಾಯಿಲ್ಲ. ಫ್ಯಾನ್ಸ್ ಮೀಟ್ ಆಗ್ತಾಯಿದ್ದಾರೆ, ಅವ್ರ ಮೊಬೈಲೇ ಅವ್ರ ಜೊತೆ ಇರ್ತಾಯಿಲ್ಲ, ಅವರನ್ನೇ ಯಾರೋ ಮೇಂಟೈನ್ ಮಾಡ್ತಾಯಿದ್ದಾರೆ ಅಂತ. ಸೊ ಹಾಗಿದ್ದಾಗ ಗಿಲ್ಲಿ ಅವರು ಯಾವಾಗ ಪೋಸ್ಟ್ ಆಗಬೇಕು ಆ ಮೂವಿ ಬಗ್ಗೆ? ಇನ್ನೊಂದೇನಂತಂದರೆ ಈ 2 ವಾರದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಗಿಲ್ಲಿ ಅವರು. ಅಷ್ಟರೊಳಗಡೆ ಮೂವಿ ರಿಲೀಸ್ ಆಗಿದೆ. ಸೊ ಇನ್ನೊಂದೇನಂತಂದರೆ ಟೀಮ್ಗೂ ಆ ಮೂವಿ ಪ್ರೊಡ್ಯೂಸರ್ಗೂ ಗಿಲ್ಲಿ ಅವ್ರ ಮಧ್ಯೆ ಏನಾದರೂ ಡಿಫ್ರೆನ್ಸಸ್ನೂ ಬಂದಿರ್ಬೋದು. ಸೊ ಏಕಾಏಕಿ ಗಿಲ್ಲಿ ಮೇಲೆ ಕಂಪ್ಲೇಂಟ್ ಮಾಡಿರೋದು ನನಗನ್ಸುತ್ತೆ ಒಂದು ಪ್ರಚಾರಕ್ಕೋಸ್ಕರ. ಮೂವಿ ರಿಲೀಸ್ ಆಗಿದೆ, ಸೊ ಆ ಮೂವಿಗೆ ಪ್ರಚಾರ ಸಿಗಲಿ. ಗಿಲ್ಲಿ ಗಿಲ್ಲಿಗೆ ಈಗ ಕರ್ನಾಟಕದಲ್ಲಿ ಫುಲ್ ಕ್ರೇಜ್ ಇದೆ. ಸೊ ಆ ಕ್ರೇಜ್ನ ಕ್ಯಾಚ್ ಮಾಡ್ಕೊಂಡು ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಟೀಮು ಮಾಡ್ತಿರುವಂಥ ಒಂದು ಪ್ಲ್ಯಾನ್ ಇರ್ಬೋದು, ಸ್ಟ್ರಾಟಜಿ ಇರ್ಬೋದು. ಸೊ ಇದಕ್ಕೆ ಗಿಲ್ಲಿ ಕೂಡ ಪರ್ಮಿಷನ್ ಕೊಟ್ಟಿರ್ಬೋದು. ಯಾಕಂತಂದರೆ ಅವರಿಂದ ಸ್ವಲ್ಪ ಮೂವಿ ಆಡ್ಬೋದು ಅಂತ ಹಿಂಗೆ ನಾವು ಮಾಡ್ತೀವಿ ಅಂತಂದಾಗ ಗಿಲ್ಲಿಗೆ ಕೊಟ್ಟಿರ್ಬೋದೇನೋ ಅದು. ಬಟ್ ಈ ಚಾನ್ಸಸ್ ಭಾಳ ಕಮ್ಮಿ. ಯಾಕಂತಂದರೆ ತನ್ನ ಮೇಲೆ ಯಾರಾದರೂ ಕಂಪ್ಲೇಂಟ್ ಕೊಡೋಂತ ಕೇಳಲ್ಲ. ಬಟ್ ದೇರ್ ಆರ್ 5% ಚಾನ್ಸ್. 95% ಏನಂತಂದರೆ ಗಿಲ್ಲಿ ಯಾಕೆ ಪ್ರಮೋಷನ್ಸ್ಗೆ ಹೋಗ್ತಾ ಇಲ್ಲ ಅಂತಂದರೆ ಈಗ ಗಿಲ್ಲಿಗೆ ಟೈಮ್ ಸಿಗ್ತಾ ಇಲ್ಲ. ಅವ್ರು ನಿದ್ದೆ ಮಾಡಲಿಕ್ಕೂ ಬಿಡ್ತಾ ಇಲ್ಲ ಫ್ಯಾನ್ಸ್. ಎಲ್ಲಿಗೋದ್ರೂ ಜನಸಾಗರ ಬರ್ತಾ ಇದೆ. ಸೊ ಹಾಗಾಗಿ ಗಿಲ್ಲಿ ತನ್ನ ಮೊಬೈಲ್ನೂ ಯೂಸ್ ಮಾಡ್ತಿಲ್ಲ. ಅಷ್ಟೇ ಅಲ್ಲದೆ ಅವ್ರಿಗೂ ಟೈಮೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಪ್ರಚಾರಕ್ಕೂ ಹೋಗ್ತಾ ಇಲ್ಲ. ಒಂದು ಪೋಸ್ಟ್ ಕೂಡ ತನ್ನ ಇನ್ಸ್ಟಾಗ್ರಾಮ್ ಇದರಲ್ಲಿ ಹಾಕಲಿಲ್ಲ. ಸೊ ಇದರಿಂದ ಅವರು ಅದನ್ನು ಅಟೆಂಡ್ ಮಾಡಲಿಕ್ಕೆ, ಆ ಪ್ರಚಾರ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಗ್ತಿಲ್ಲ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ.